ಈಚೆ ನಿಂಗಂತೂ 3 ಅವರ್ ಸಿನಿಮಾ ನೋಡ್ದಂಗಾಯ್ತು. ಅಲ್ಲ, ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿತ್ತು. ನೀವ್ ಫಸ್ಟ್ ಮಾತಾಡಿದಾಗ ಏನ್ ನೀವು ಹುಚ್ಚುಚ್ಚಾಗಿ ಮಾತಾಡ್ತಾ ಇದಾರೆ ಅನ್ಕೊಂಡಿದ್ದೆ, ಆದ್ರೆ ನೀವು ಕರೆಕ್ಟ್ ಆಗೇ ಮಾತಾಡಿದ್ರಿ. ನನ್ಗಂತೂ ಇದೆಲ್ಲ ಸಿನಿಮಾದಲ್ಲಿ ನೋಡಿದಷ್ಟೇ, ನಿಜವಾದ ಲೈಫಲ್ಲಿ ಈ ತರ ಆಗುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಸಿನಿಮಾದಲ್ಲಿ ಯಾವ್ದು ಇಮ್ಯಾಜಿನೇಷನ್ ಅಲ್ಲಿ ಮಾಡಲ್ಲ, ರಿಯಲ್ ಲೈಫ್ ನ ಅಡಾಪ್ಟ್ ಮಾಡ್ಕೊಂಡು ಮಾಡೋದು. ಈಚೆ ಒಂದ್ ನಿಮಿಷ, ನಿಮ್ಗೆ ಅವ್ರಿಬ್ರನ್ನ ಯಾಕೆ ಒಂದ್ ಮಾಡ್ಬೇಕು ಅಂತ ಅನ್ಸ್ತು? ಆ ಹುಡುಗನ ಮೇಲೆ ಏನಾದ್ರು ಎಮೋಷನಲ್ ಅಟ್ಯಾಚ್ಮೆಂಟಾ? ಆ ಹುಡುಗನ ಮೇಲೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅಲ್ಲ, ಅವನಿಗಿರೋ ಆ ಹುಚ್ಚು ಪ್ರೀತಿ ಅದ್ರ ಮೇಲೆ ಅಟ್ಯಾಚ್ಮೆಂಟು. ಯಾರು ಅತಿಯಾಗಿ ಪ್ರೀತಿ ಮಾಡ್ತಾರೋ ಅವರೆಲ್ಲ ನನಗೆ ತುಂಬಾ ಹತ್ರ ಅನ್ನಿಸ್ತಾರೆ. ಪ್ರೀತಿ ಅಂದ್ರೇನು, ಅದನ್ನು ಕಳ್ಕೊಂಡಾಗ ಎಷ್ಟು ನೋವಾಗತ್ತೆ ಅಂತ ನನಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಆ ಹುಡುಗಿನ ಚೇತನ್ ತುಂಬಾ ಇಷ್ಟಪಟ್ಟಿದ್ದ. ಅವರಿಬ್ರು ಹೇಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಅನ್ನಿಸ್ತು. ಅದಕ್ಕೆ ಇರೋ ಕೆಲಸನೆಲ್ಲ ಬಿಟ್ಕೊಂಡೆ. ಅವರಿಬ್ರು ಒಂದಾದ್ರಲ್ಲ, ಇದು ಪ್ರೀತಿಗೆ ನಾನು ಕೊಡ್ತಿರೋ ಚಿಕ್ಕ ಕಾಣಿಕೆ ಅಷ್ಟೇ. ದೇವ್ರೆ, ಪ್ರೀತಿಗೋಸ್ಕರ ಜೀವ ಉಳಿಸ್ಕೊಂಡಿರೋ ಏಜಿಗೆ ಅವ್ರ ಲೈಫಲ್ಲಿ ಯಾವತ್ತೂ ಪ್ರೀತಿ ಕಮ್ಮಿ ಆಗದಿರೋಗ್ ನೋಡ್ಕೊಳಪ್ಪ. ಎಲ್ಲಾರ್ಗೂ ಪ್ರೀತಿ ಕೊಡೋ ಅವ್ರಿಗೆ ಅವ್ರಿಗೂ ಅವ್ರ ಪ್ರೀತಿ ಸಿಗ್ಲಿ, ಅದನ್ನ ಅನುಭವಿಸೋಷ್ಟು ಆಯಸ್ ಕೊಡಪ್ಪ. ನಿಮ್ಗೇನಾಗಿಲ್ಲ ತಾನೆ? ನೀವು ಸರಿಯಾಗಿದ್ದೀರಾ? ಬುದ್ಧಿಲ್ಲ ನಿಂಗೆ? ನಿಂದಿರೋದು ಗೊತ್ತಾಗಲ್ಲ, ಹಂಗ ಬರೋದು. ಸಾರಿ ಸರ್, ಸ್ವಲ್ಪ ರಾತ್ರಿ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ನಿದ್ದೆ ಕಮ್ಮಿ ಆಗೋಯ್ತು ಸರ್. ನಿದ್ದೆ ಇಲ್ಲ, ಕುಡ್ದಿದ್ದೆ ಅಂದ್ರೆ ಗಾಡಿ ಹಾಕ್ಬಾರ್ದು, ಇಡಿಯಟ್. ಸಾರಿ ಸರ್, ಇನ್ನೊಂದ್ಸತಿ ಯಾಕೆ ಮಾಡಲ್ಲ ಸರ್. ಔಟ್. ಓಕೆ ಬಾ. ಯಾಕ್ರಿ ಓಡ್ತಾ ಇದ್ದೀರಾ? ಆರಾಮಾಗಿ ನಡೆಯಕ್ಕಾಗಲ್ವಾ? ಒಳ್ಳೆ ಕಥೆ ಆಯ್ತಲ್ವಾ ಮೇಡಮ್? ಬಾಸ್ ನೋಡಿದ್ರೆ ನಾನು ನಿಧಾನವಾಗಿ ಹೆಣ ತರ ನಡಿತೀನಿ ಅಂತಾರೆ, ನೀವು ನೋಡಿದ್ರೆ ನಾನು ಸ್ಪೀಡಾಗಿ ನಡಿತೀನಿ ಅಂತ ಹೇಳ್ತಿದ್ದೀರಾ. ಇವಾಗ ನಾನು ಏನ್ ಮಾಡ್ಲಿ? ನಡೆಯೋದನ್ನ ಬಿಟ್ಟು ನೆಲದಲ್ಲಿ ತೆವಳ್ಕೊಂಡು ಹೋಗ್ಲಾ ಅಥವಾ ಬೆಂಗಳೂರು ಮಳೆಗೆ ಈಜಾಡ್ಕೊಂಡು ಹೋಗ್ಲಾ? ಎರಡು ಬೇಡ, ಹಾರ್ಕೊಂಡು ಹೋಗಿ. ಸ್ವಲ್ಪ ವರ್ಷ ಇಲ್ಲೇ ಕೆಲ್ಸಕ್ಕಿದ್ರೆ ಅದು ಆಗೋಗುತ್ತೆ. ಅದಿರ್ಲಿ, ಈಗ ನನ್ನಲ್ಲಿ ಕರೆದಿರೋ ಕಾರಣ? ದೃಷ್ಟಿ ಆದ್ರೆ ಏನೋ ಆಗುತ್ತೆ ಅಂತ ಸರುಗ್ ಹೇಳ್ತಿದ್ರಲ್ಲ, ಏನದು?
ಅದ ಮೇಡಮ್, ವೆರಿ ಸಿಂಪಲ್ ಮೇಡಮ್. ಈ ದೃಷ್ಟಿ ಬಿದ್ದರೆ ಏನೇನೋ ಆಗೋಗುತ್ತಂತೆ ಮೇಡಮ್. ಅದರಲ್ಲೂ ಕೆಲವ್ರದ್ದು ಕೆಟ್ಟ ದೃಷ್ಟಿ ಇರುತ್ತೆ ಮೇಡಮ್. ಈ ಕೆಟ್ಟ ದೃಷ್ಟಿ ಬಿದ್ದರೆ ಮರನೇ ಸುಟ್ಟೋಗುತ್ತಂತೆ ಮೇಡಮ್. ಇನ್ನು ಮನುಷ್ಯರು ಯಾವ ಲೆಕ್ಕ, ಮನುಷ್ಯರು ಪ್ರಾಣನೂ ಹೋಗ್ಬೋದು ಅಂತ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಜ್ಜಿ ಹೇಳ್ತಿದ್ರು. ಹೌದಾ? ಈ ದೃಷ್ಟಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಯ್ಯ ಮೇಡಮ್, ಈ ಸ್ಕೂಲ್ ಮಕ್ಕಳಿಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ ಬಂದರೆ LKG UKG ಮಕ್ಕಳೇ ಆನ್ಸರ್ ಮಾಡಿಬಿಡ್ತಾರೆ ಮೇಡಮ್. ಕೆಲವರು ಈ ಸರ್ಕಲ್ ತೆಗಿತಾರೆ, ಕೆಲವರು ಪೊರ್ಕೆಲ್ ತೆಗಿತಾರೆ, ಇನ್ನು ಕೆಲವರು ಈ ಕಲ್ಲಿದ್ಲು, ಮೆಣಸಿನ್ಕಾಯಿ, ಉಪ್ಪು ಹಾಕಿ ತೆಗಿತಾರೆ. ಒಟ್ಟಿನಲ್ಲಿ ಅವ್ರವ್ರ ಕಂಫರ್ಟ್ ಮೇಡಮ್. ಯಾಕೆ ಮೇಡಮ್ ನಗ್ತಿದ್ದೀರಾ? ಯಾಕಂದ್ರೆ ಇದಿಷ್ಟು ನೀವೇ ತೆಗಿಬೇಕು ಅಷ್ಟೇ. ನಾನಾ ಮೇಡಮ್? ಮೇಡಮ್ ನಿಮ್ ಕೈ ಮುಗಿತೀನಿ ಮೇಡಮ್, ನನ್ನನ್ನು ಬಿಟ್ಬಿಡಿ. ದಿನ ಬೆಳಗಾದ್ರೆ ಅವರೇ ನನ್ನ ದೃಷ್ಟಿ ತೆಗೆದು ಯಾಕರ್ಸಿ ತುಪ್ಪಕ್ಕಂತ ಹೋಗಿದ್ದಾರೆ. ಇನ್ನು ನಾನು ಎಲ್ಲಿಂದ ಅವ್ರ ದೃಷ್ಟಿ ತೆಗಿಲಿ ಮೇಡಮ್? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರಿಗೆ ದೃಷ್ಟಿ ಆಗಿದೆ, ನೀವೇ ದೃಷ್ಟಿ ತೆಗಿಬೇಕು. ಆದ್ರೆ ಅವ್ರಿಗೆ ಗೊತ್ತಾಗ್ಬಾರ್ದು. ಅದಕ್ಕೆ ನಾನು ನಿಮ್ಮ ಹೆಲ್ಪ್ ಕೇಳ್ತಾ ಇರೋದು. ಅವ್ರಿಗೆ ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಬಾರ್ದು. ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ನನಗೆ ಬೇಜಾರಾಗುತ್ತೆ. ಸೊ ನೀವು ಅವ್ರ ದೃಷ್ಟಿ ತೆಗಿಬೇಕು ಮೇಡಮ್. ನಾನು ಎಷ್ಟೋ ಜೋಡಿಗಳನ್ನ ನೋಡಿದ್ದೀನಿ ಮೇಡಮ್. ಒಂದು ಮಾತು ಬರಂಗಿಲ್ಲ, ಹೋಗಂಗಿಲ್ಲ, ತಾಳಿನೇ ಕಿತ್ತು ಬಿಸಾಕ್ತಾರೆ. ಇನ್ನು ಕೆಲವರು ಎಲ್ಲರ ಮುಂದೆ ಗಂಡನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾರೆ. ಅಂಥದ್ರಲ್ಲಿ ನೀವು ನಮ್ಮ ಬಾಸ್ ದೃಷ್ಟಿ ತೆಗಿತೀನಿ ಅಂತಿದ್ರಲ್ಲ ಮೇಡಮ್. ಗ್ರೇಟ್ ಮೇಡಮ್, ನೀವು ಗ್ರೇಟ್. ನಾನೇನಾದ್ರೂ ಮಿಸ್ ಆಗಿ ಡೈರೆಕ್ಟರ್ ಏನಾದ್ರೂ ಆಗಿದ್ರೆ ನಿಮ್ಮನ್ನು ಹೀರೋಯಿನ್ ಮಾಡಿ ಸತಿ ಸಾವಿತ್ರಿ ಸತಿ ಸಕ್ಕುಬಾಯ್ ಅಂತ ಸಿನಿಮಾ ಮಾಡ್ತಿದ್ದೆ ಮೇಡಮ್, ಸಿನಿಮಾ ಮಾಡ್ತಿದ್ದೆ. ಆಯ್ತಾ? ಒಕ್ಕಿ ಬರ್ತಿರೋ ಎಮೋಷನ್ ಯಾವತ್ತೂ ತಡ್ಕೋಬಾರ್ದು ಮೇಡಮ್. ಅದನ್ನ ಹಾಗೆ ಹೋಗಕ್ ಬಿಡ್ಬೇಕು. ಅದನ್ನೇ ಕೇಳ್ತಾ ಇರೋದು. ನಿಮ್ದಾಗಿದ್ರೆ ನಿಮ್ ಬಾಸ್ ದೃಷ್ಟಿ ತೆಗಿಬೇಕು. ಬನ್ನಿ ಹೋಗೋಣ. ಓಕೆ ಮೇಡಮ್, ಇವಾಗ ಬಾಸ್ ದೃಷ್ಟಿ ತೆಗಿಬೇಕು, ಅದು ಅವ್ರಿಗೆ ಗೊತ್ತಾಗ್ಬಾರ್ದು ಅಷ್ಟೇ ತಾನೇ? ನೋಡಿ, ನೀವು ಐಟಮ್ಸ್ ಎಲ್ಲ ರೆಡಿ ಇಡಿ, ಬಾಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಫಾಲೋ ಮೀ. ಎಸ್. ಲೀಲಾ, ಮುಂದೊಂದಿನ ನೀನೇನೋ ಆಗ್ತೀಯ ಕಣೆ. ಎಲ್ಲಾರ್ಗೂ ಮಂಗಳಾರತಿ ಮಾಡೋ ಏಜಿಗೆ ನೀನ್ ದೃಷ್ಟಿ ತೆಗ್ದಿದ್ಯಾ ಅಂದ್ರೆ ರಿಯಲಿ ಗ್ರೇಟ್. ಇನ್ಮೇಲಿಂದ ಈ ಮನೆಗೆಲ್ಲ ಒಳ್ಳೇದೇ ಆಗುತ್ತೆ. ಆ ಬೆಕ್ಕಿನ ಕಣ್ಣಿನ ವಿಕ್ರಮು ಮನೆಯಿಂದ ಆಚೆ ಹೋಗಿದ್ದಾಯ್ತು. ಆದ್ರೂ ಲೀಲಾ ಏನ್ ಆವಾಜ್ ಹಾಕಿದ್ಯಾ? ಹೆದರ್ಕೊಂಡಿರ್ತಾನೆ. ಆದ್ರೂ ಅಷ್ಟೊಂದು ಬೈಬಾರ್ದಿತ್ತು. ಅದು ಒಂದು ಹುಡ್ಗಂಗೆ. ಚೆ ಬಟ್ ಬೈದಿದ್ದು ಒಳ್ಳೇದಾಯ್ತು. ಚಳಿ ಜ್ವರ ಬಂದು ಮಲ್ಕೊಂಡಿರ್ತಾನೆ. ಓಹೋ, ನೆನೆದವರ ಮನದಲ್ಲಿ 100 ವರ್ಷ ಆಯಸ್ಸು ಇವನ್ಗೆ. ಮೋಸ್ಟ್ಲಿ ಜ್ವರಕ್ಕೆ ಏನ್ ಮಾತ್ರೆ ತಗೋಬೇಕು ಅಂತ ಕೇಳಕ್ ಫೋನ್ ಮಾಡಿದಾನೆ ಅನ್ಸುತ್ತೆ. ಹಲೋ, ಲೀಲಾ ಸ್ಪೀಕಿಂಗ್. ಹಲೋ ಲೀಲಾ ಅವರೇ, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಆದ್ರೆ ನಂಗೆ ನಿಮ್ದ ಯೋಚನೆ. ಜ್ವರ ಇದೆಯಾ ಅಥವಾ ಹೋಯ್ತಾ? ನನ್ನ ಬಗ್ಗೆ ಎಷ್ಟೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಲೀಲಾ ಅವರೇ? ಈ ಕೆಟ್ಟವರೆಲ್ಲ ಒಳ್ಳೆಯವರು ಅಂತ ಪ್ರೂವ್ ಮಾಡೋಕ್ಕೆ ಓಡಾಡ್ತಾ ಇರ್ತಾರೆ. ಆದರೆ ನಾನು ನೋಡಿ, ಕೆಟ್ಟವನು ಅಂತ ಪ್ರೂವ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿದೆ. ಕಾಲ ತುಂಬ ಕೆಟ್ಟೋಯ್ತು ಲೀಲಾ ಅವರೇ. ಏನ್ ಹೇಳ್ತಿದ್ದೀರಾ ನೀವು? ಏಜೆಗೆ ಆಕ್ಸಿಡೆಂಟ್ ಆಯ್ತಂತೆ. ಓ ಸಾರಿ ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತಂತೆ. ನಿಮ್ಗೆ ಹೇಗೆ ಗೊತ್ತಾಯ್ತು? ಬೆಳಗ್ಗೆ ನೀವು ಏಜೆ ಹೊರಗೆ ಹೊರಟಿದ್ದು, ಅಲ್ಲಿ ಯಾರೋ ಸೂಸೈಡ್ ಮಾಡ್ಕೋತಿದ್ರಲ್ಲ, ಅದನ್ನು ತಪ್ಪಿಸಿದ್ದು. ಅಲ್ಲಿಂದ ವಾಪಸ್ ಹೊರಟಾಗ ಇನ್ನೇನು ಏಜೆಗೆ ಆಕ್ಸಿಡೆಂಟ್ ಆಗೋ ಥರ ಇತ್ತು. ಇದೆಲ್ಲ ನನಗೆ ಗೊತ್ತು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಈ ಬೆಕ್ಕಿನ ಕಣ್ಣಿನ ಕೇಳಿ ನಿಮ್ಮ ಕಣ್ಣಿಗೆ ಕಾಣದೇ ಇರೋ ಥರ ಎಲ್ಲ ನೋಡ್ತಾ ಇರ್ತಾನೆ. ಏಜೆಗೆ ಗುದ್ದೋಕೆ ಬಂದಿದ್ದ ಗಾಡಿ ಅದೇ ನಿಲ್ತು ಅಂದ್ಕೊಂಡ್ರ? ಇಲ್ಲ, ಅದು ನಿಲ್ಲೋ ಹಾಗೆ ಮಾಡಿದ್ದು ಅದನ್ನು ಮಾಡಿಸಿದ್ದು ನಾನೇ. ಹಿಟ್ಲರ್ ಕಲ್ಯಾಣ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.